ಶುರು ಮಾಡಲ. ಹಾಂ ಸರ್, ಸ್ಟಾರ್ಟ್ ಮಾಡಿ. ನಶಮುಕ್ತ ಭಾರತ ಎಂಬ ರೀತಿಯಲ್ಲಿ ನಮ್ಮ ನಶಮುಕ್ತ ಕರ್ನಾಟಕ ಮತ್ತು ಬೆಳಗಾವಿ ಜಿಲ್ಲಾ ಪೂರ್ತಿ ಸ್ಕೂಲ್, ಕಾಲೇಜಸ್, ಪಬ್ಲಿಕ್ ಪ್ಲೇಸಲ್ಲಿ ಜಾಥಾ ಕಾರ್ಯಕ್ರಮಗಳು, ಅವೇರ್ನೆಸ್, ಸೆಮಿನಾರ್ ಪ್ರೋಗ್ರಾಮ್ಸ್ ಅಂತಾಗ ಜಿಲ್ಲೆ ಪೂರ್ತಿ ಮಾಡ್ತಾಯಿದ್ದೀವಿ. ನಮ್ಮ ಪ್ರತಿ ಸ್ಟೇಷನ್ ಮಟ್ಟದಲ್ಲಿ, ಸರ್ಕಲ್ ಇನ್ಸ್ಪೆಕ್ಟರ್ ಮಟ್ಟದಲ್ಲಿ, DSP ಮಟ್ಟದಲ್ಲಿ ಮತ್ತು SP ನೇತೃತ್ವದಲ್ಲಿ ಕೂಡ ಕೆಲವೊಂದು ಕಡೆ ಮಾಡ್ತಾಯಿದ್ದೀವಿ. ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲಿ ಚಿಕ್ಕೋಡಿಗೆ ಬಂದು ಚಿಕ್ಕೋಡಿ ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇವತ್ತು ಇಂಥಗ ಒಂದು ಮಾದಕ ವಸ್ತುಗಳು ಒಂದು ದೇಶವನ್ನು ಹಾಳು ಮಾಡೋದಕ್ಕೆ ನಮ್ಮ ಆ್ಯಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಹೆಂಗೆ ಯೂಸ್ ಮಾಡ್ತಾರೆ, ಅದಲ್ಲದೆ ಸಾರ್ವಜನಿಕರು ಯಾವ ರೀತಿಯಲ್ಲಿ ತೊಂದರೆವಾಗುತ್ತದೆ ಮತ್ತು ಅದು ಕನ್ಸ್ಯೂಮ್ ಮಾಡುವ ಪ್ರತಿಯೊಬ್ಬರಿಗೆ ಹೆಂಗೆ ತೊಂದರೆವಾಗುತ್ತದೆ, ಇದರ ಮೂಲಕ ಹೆಂಗೆ ಒಂದು ಕ್ರೈಮ್ ಆಗುತ್ತದೆ, ಕ್ರೈಮ್ಗೆ ಒಂದು ಮಾದಕ ವಸ್ತುಕ್ಕೆ ಯಾವ ರೀತಿಯಲ್ಲಿ ಸಂಬಂಧ ಇದೆ ಎಂಬುದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಸ್ಟೂಡೆಂಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿಬಿಟ್ಟು ಒಂದು ಕಾರ್ಯಕ್ರಮವನ್ನು ಮಾಡಿಸಿದ್ದೀವಿ. ಸೊ ಮುಂದಿನ ದಿವಸಗಳಲ್ಲಿ ಈಗ ಬೇರೆ ಬೇರೆ ಕಡೆ ಗೋಕಾಕಲ್ಲಿ ಜಾಥಾ ಇದೆ, ಆಲ್ರೆಡಿ ಬೈಲೂರಿನಲ್ಲಿ ಒಂದು ಆಗಿದೆ, ಕಿತ್ತೂರಲ್ಲಿ ಆಗಿದೆ. ಸೊ ಎಲ್ಲ ಕಡೆನೂ ಮಾಡ್ತಾ ಇದ್ದೀವಿ. ಸೊ ಅದು ಒಂದು ರೂಟೀನ್ ಪ್ರೋಗ್ರಾಮಲ್ಲಿ ಇವತ್ತೊಂದು ಇಲ್ಲಿ ಚಿಕ್ಕೋಡಿಯಲ್ಲಿ ಆಗಿದೆ. ಸರ್, ಈಗ ನಿಪ್ಪಾಣಿ ಭಾಗದಲ್ಲಿ ಬಹಳಷ್ಟು ಸರಣಿ ಕಳ್ಳತನ ಪ್ರಕರಣಗಳು ಆಗ್ತವೆ ಸರ್, ಮತ್ತು ಆ ಪ್ರಕರಣಗಳು ಭೇದಿಸೋ ಪ್ರಕರಣಗಳು ಸಹ ಕಡಿಮೆ ಆಗ್ತವೆ ಸರ್. ಯಾವ ನಿಪ್ಪಾಣಿಲಿ ಈಗ ಮೇಲಿಂದ ಬಹಳ ಸರಣಿ ಕಳ್ಳತನ ಪ್ರಕರಣ ಆಗ್ತವೆ. ಈ 3-4 ವರ್ಷ ಆದರೂ ಸಹ ಪ್ರಕರಣಗಳು ಇನ್ನೂ ಭೇದಿಸೋ ಪ್ರಕರಣ ಆಗ್ತಾರೆ. ಸೊ ಈಗ ಒಂದು ಇಂತಹ ಕಳ್ಳತನಗಳನ್ನು ತಡೆಗಟ್ಟುವುದಕ್ಕೆ ಮತ್ತು ಪತ್ತೆ ಮಾಡೋದಕ್ಕೆ ಕ್ಯಾಮರಾಸ್ ಕೂಡ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ. ಸೊ ಜಿಲ್ಲೆ ಪೂರ್ತಿ ಸುಮಾರು ಒಂದು 50 ಕಡೆ 100 ಕಡೆ ಕ್ಯಾಮರಾ ANPR ಕ್ಯಾಮರಾಸ್ ಅಂದರೆ ಹೇಳ್ತೀವಿ. ಆಟೋಮೆಟಿಕ್ಲಿ ನಂಬರ್ ಪ್ಲೇಟನ್ನು ಕ್ಯಾಪ್ಚರ್ ಮಾಡ್ತದೆ. 100 ಲೊಕೇಶನ್ಗಳಲ್ಲಿ ಇಂಥ ಕ್ಯಾಮರಾವನ್ನು ಹಾಕ್ತೀವಿ. ಮತ್ತು ಅದಲ್ಲದೆ ಸೊ ನಾರ್ಮಲ್ ಸರ್ವೈಲೆನ್ಸ್ ಕ್ಯಾಮರಾ ಅದು ಒಂದು 100 ಲೊಕೇಶನ್ಗಳಲ್ಲಿ ಕೂಡ ನಾವು ಹಾಕ್ತಾ ಇದ್ವಿ ಈಗ ಇತ್ತೀಚೆಗೆ. ಸರ್, ಗಡಿ ಭಾಗದಲ್ಲಿ ಸಾಕಷ್ಟು ಅಪರಾಧಗಳು ಮಹಾರಾಷ್ಟ್ರ, ಕರ್ನಾಟಕ ಈ ಕಡೆದ ಆರೋಪಿಗಳು ಆ ಕಡೆ ಹೋಗ್ತಾರೆ, ಅದಕ್ಕೆ ಏನು ವಿಶೇಷ ಏನು? ಸೊ ಕೋಆರ್ಡಿನೇಷನ್ ಮೀಟಿಂಗ್ ಪೀರಿಯಾಡಿಕ್ಲಿ ಇಲ್ಲಿ ಲೋಕಲ್ ಆಫೀಸರ್ಸ್ ಮಾಡ್ತಾನೆ ಇರ್ತಾರೆ. ಸೊ ಗಡಿಪಾಗಳೇ ಅಲ್ಲಿ ನಾನು ಹೇಳಿದ್ದೀನಲ್ಲ, ಗಡಿಪಾಗಳಲ್ಲಿ ಈವನ್ ಇಂಟೀರಿಯರ್ ರೋಡ್ಸಲ್ಲಿ ಈಗ ಬೋರ್ಗಾನ್ ರೋಡ್ ಥರ ಇರಲಿ, ಪ್ರತಿಯೊಂದು ಮಹಾರಾಷ್ಟ್ರಗೆ ಹೋಗುವ ಸಣ್ಣ ಪುಟ್ಟ ರೋಡಲ್ಲಿ ಕೂಡ ಈಗ ಡಿಸ್ಕಷನ್ ಕೂಡ ನಾವು ಮಾಡಿದ್ವಿ. ಇಲ್ಲಿ ಕ್ಯಾಮರಾಸನ್ನು ಮಾಡಬೇಕಂದ್ರೆ ಆಫೀಸರ್ಸ್ ಜೊತೆ ಡಿಸ್ಕಷನ್ ಮಾಡಿ ಮಹಾರಾಷ್ಟ್ರ ಬಾರ್ಡ್ರ್ ಎಲ್ಲಿ ಇರ್ತದೋ ಅಲ್ಲಿಂದ ಬಂದು ಅಫೆನ್ಸ್ ಮಾಡಿ ಯಾರು ಹೋಗುವಾಗ ಗೊತ್ತಿಲ್ಲದೆ ಯಾರು ಹೋಗಬಾರ್ದು, ಕ್ಯಾಮರಾನಲ್ಲಿ ಕ್ಯಾಪ್ಚರ್ ಆಗಬೇಕು. ಅದರಿಂದ ನಾವು ಪತ್ತೆ ಮಾಡ್ತೀವಿ ಅಂದರೆ ಮುಂದಿನ ದಿವಸಗಳಲ್ಲಿ ಅವರು ತಪ್ಪು ಮಾಡೋದಕ್ಕೆ ಭಯ ಇರ್ತದೆ, ಇಲ್ಲಿ ಬರೋದು ಕಡಿಮೆ ಆಗ್ತದೆ. ಆ ಉದ್ದೇಶದಲ್ಲಿ ಸರ್ವೈಲೆನ್ಸನ್ನು ಇನ್ನೂ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ. ಸರ್, ಮೀಟರ್ ಬಡ್ಡಿ ಬಹಳಷ್ಟು ಪ್ರಕರಣಗಳು ಇದೆ ಸರ್, ಅದ್ರ ಬಗ್ಗೆ ವಿಶೇಷ? ಮೀಟರ್ ಬಡ್ಡಿ ಬಗ್ಗೆ ಸಾರ್ವಜನಿಕರಿಗೆ ನಾವು ಏನು ಹೇಳ್ಕೊಡ್ತೀವಿ ಅಂದರೆ, ದಯವಿಟ್ಟು ಯಾರು ಎದುರ್ಕೊಳ್ಳಬೇಡ. ಯಾರು ನಿಮಗೆ ತೊಂದರೆ ಕೊಡ್ತಾರಂದ್ರೆ ನೀವು ಬಂದು ನೀವು ಕಂಪ್ಲೇಂಟ್ ಕೊಡ್ತೀರಂದ್ರೆ 100% ನಾವು ತೊಗೊಂಡು ಕೇಸನ್ನು ದಾಖಲು ಮಾಡ್ತೀವಿ. ಒಂದು ವೇಳೆ ನಿಮ್ಮ ಜಮೀನನ್ನು ಬರೆದು ತೊಂದರೆ ಮಾಡ್ತಾ ಇದ್ದಾರನ್ನ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ರೇಟ್ ಕಾಯ್ದೆ ಅಡಿಯಲ್ಲಿ ಆ ರಿಜಿಸ್ಟ್ರೇಷನನ್ನು ಕ್ಯಾನ್ಸಲ್ ಮಾಡೋದಕ್ಕೂ ಕೂಡ ಅವಕಾಶ ಇರ್ತದೆ. ದಯವಿಟ್ಟು ನೀವು ಮುಂದೆ ಬರಬೇಕು, ಸಾರ್ವಜನಿಕರು ಮುಂದೆ ಬನ್ನಿ, ಯಾವುದೇ ಯಾರಿಗೆ ಹೆದರಿಕೆ ಬೇಡ, ನಾವು ನಿಮ್ಮ ಜೊತೆಗೆ ಇದ್ದೀವಿ. ಮೀಟರ್ ಬಡ್ಡಿ ಯಾರು ಅಂತಾಗ ಮಾಡ್ತಾರಂದ್ರೆ ಅದಕ್ಕೆ ಅವಕಾಶ ಕೊಡಬೇಡ, ನೀವು ಪೊಲೀಸಲ್ಲಿ ಕಂಪ್ಲೇಂಟ್ ಕೊಡಿ, ನಾವು ಕ್ರಮ ಕೈಗೊಳ್ತೀವಿ. ಸರ್, ವಿಶೇಷವಾಗಿ ಯುವಕರು ಸೈಬರ್ ಕ್ರೈಮ್, ಹನಿ ಟ್ರ್ಯಾಪ್ ಅಂತ ಭಾಳಷ್ಟು ಪ್ರಕರಣ ಆಗ್ತದೆ ಸೋಷಿಯಲ್ ಮೀಡಿಯಾ ಮುಖಾಂತರ, ಅದರ ಬಗ್ಗೆ ಏನು ಯೋಚಿಸ್ತೀರಿ ಸರ್ ಯುವಕರಿಗೆ? ಸೊ ಸೈಬರ್ ಕ್ರೈಮಲ್ಲಿ ಇತ್ತೀಚೆಗೆ ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂದರೆ ಭಾಳಷ್ಟು ನಡೀತಾ ಇದೆ. ಸೊ 1 ಲಕ್ಷ ಕೊಡ್ತೀರಂದ್ರೆ 1 ವರ್ಷದಲ್ಲಿ ಅದು 2 ಲಕ್ಷ ಆಗ್ತದೆ ಅಂದರೆ ಡಬ್ಲಿಂಗ್ ಅಂದರೆ ಹೇಳ್ತಾ ಇದ್ದಾರೆ. ಯಾವುದೇ ಇಂತಾಗ ಶೇರ್ ಮಾರ್ಕೆಟಲ್ಲಿ, ಯಾವುದೇ ಇಂಟರ್ನ್ಯಾಷನಲ್ ಶೇರ್ ಮಾರ್ಕೆಟಲ್ಲಿ ಇರಲಿ, ಸೊ ಅಶ್ಯೂರ್ಡ್ ಆಗಿ ನೀವು 1 ಲಕ್ಷ ಕೊಡ್ತೀರಂದ್ರೆ ಇನ್ನೊಂದು ಲಕ್ಷ ಕೊಡ್ತೀವಿ ಅಂದರೆ ಹೇಳೋದಕ್ಕೆ ಯಾರಿಗೂ ಅಂತಾಗ ಮಾಡುವುದಕ್ಕೂ ಸಾಧ್ಯ ಇಲ್ಲ. ಸೊ ಅದರಿಂದ ಸಾರ್ವಜನಿಕರಿಗೆ ನಾವು ಏನು ಹೇಳ್ಕೊಳ್ತೀವಿ ಅಂದರೆ, ದಯವಿಟ್ಟು ಇಂತಾಗ ಯಾರೇ ನಿಮ್ಮ ಕಡೆ ಹಣ ವಸೂಲಿ ಮಾಡ್ತಾರಂದ್ರೆ ನಿಮಗೆ ಮಾಹಿತಿ ಇದೆ ಅಂದರೆ ಪೊಲೀಸ್ ಕಡೆ ತಿಳಿಸಿ. ಅಂತಾಗ ಕೊಟ್ಟಿದ್ದೀರಂದ್ರೆ ತಕ್ಷಣ FIR ಮಾಡಿ 100% ಅಂತಾಗ 1 ಲಕ್ಷಕ್ಕೆ ವರ್ಷಕ್ಕೆ 1 ಲಕ್ಷ ನಿಮಗೆ ಸಂಪಾದನೆ ಮಾಡಿ ಅವ್ರು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅಂತಾಗ ಅವ್ರು ಸಂಪಾದನೆ ಮಾಡೋರು ಅವ್ರ ರಿಲೇಟಿವ್, ಅವ್ರ ಸಂಬಂಧಿಕರ ಕಡೆ ಮಾಡಿ ಕೊಡೋದಾಗಲ್ಲ, ಅವ್ರು ಯಾಕೆ ನಿಮ್ಮ ಕಡೆ ಬರ್ತಾ ಇದ್ದಾರೆ. ಸೊ ಇನಿಷಿಯಲಿ ಒಂದು 4 ತಿಂಗಳಿಗೆ 5 ತಿಂಗಳಿಗೆ ಕೊಡ್ತಾರೆ. ನೀವು 1 ಲಕ್ಷ ಕೊಡಿ, ತಿಂಗಳಿಗೆ ಒಂದು 6,000 8,000 ಕೊಡ್ತೀವಿ ಅಂದರೆ ಹೇಳ್ತಾರೆ. ಸೊ 6 ತಿಂಗಳಲ್ಲಿ ಅವರು 7 ತಿಂಗಳಲ್ಲಿ ನೀವು ಕೊಟ್ಟಿರೋ ಹಣದಲ್ಲಿ ಒಂದು 50,000 ಕೊಡ್ತಾರೆ. ಅದನ್ನು ನಿಮ್ಮ ರಿಲೇಟಿವ್ಗೆ ನೀವು ಹೋಗಿ ಹೇಳಿ ಅಂದರೆ ಹೇಳ್ತಾರೆ. ಇದೇ ಥರ ಒಂದು 100 ಜನ ಕಡೆ ತೊಗೊಂಡಾದ್ಮೇಲೆ ಊರು ಬಿಟ್ಟು ಹೋಗ್ತಾರೆ. ಸೊ ಇದು ನಡೀತಾ ಇದೆ. ಅದಕ್ಕೆ ಯಾವುದಕ್ಕೆ ಅವಕಾಶ ಕೊಡಬೇಡ. ಇಂತಾಗ ನಿಮಗೆ ಯಾವುದೇ ರಿಟರ್ನ್ಸ್ ಸಿಗೋದು ಸಾಧ್ಯನೇ ಇಲ್ಲ. ಸರ್, ಈಗ ಆ್ಯಪ್ ಮುಖಾಂತರ ಕಂಪ್ಲೀಟ್ ಮಾಡ್ಬೇಕಂತ ಹೇಳ್ತಿರ್ತಾವೆ, ಯಾವುದೋ ಹೆಸರು ಇದು ಮಾಡಲ್ಲ ಅಂತ ಬಹಳಷ್ಟು ಫೇಕ್ ಕಾಲ್ಸ್ ಇರ್ತಾವೆ ಸರ್. ಪೊಲೀಸರು ಅಲ್ಲಿ ಹೋದ ನಂತರ ಅದು ಕಾಲ್ ಆಗ್ತಾಯಿಲ್ಲ ಅಥವಾ ಫೇಕ್ ಇರುತ್ತೆ, ಅದು ಹೇಗೆ ವೆರಿಫೈ ಮಾಡ್ತೀರಾ ಸರ್? ಇಲ್ಲ, ನಾವು ಫಸ್ಟ್ ಈಗ ನಮಗೆ ಮಾಹಿತಿ ಬಂದ ತಕ್ಷಣ ಮಾಹಿತಿಯಲ್ಲಿ ಇರೋದೆಲ್ಲ ನಿಜ ಅಂದ್ರೆ ನಾವು ಅನ್ಕೊಳ್ಳಲ್ಲ. KSPF ಅಲ್ಲಿ ನೀವು ಮಾಹಿತಿ ಕೊಡಿ, ನಾವು ಕ್ರಮ ಕೈಗೊಳ್ತೀವಿ ಅಂದ್ರೆ ಹೇಳ್ತೀವಲ್ಲ, ಜನ ಮಾಹಿತಿ ಕೊಡ್ತಾರೆ.
ಕೆಲವೊಬ್ಬರು ಉದ್ದೇಶಪರವಾಗಿ ಅವ್ರಿಗೆ ಆಗದೇ ಇರೋರ ಮೇಲ್ಗಡೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದೆಲ್ಲ ನಾವು ಹೇಳ್ತೀವಿ, ಇಂಥವೇ ಇರ್ತಂದ್ರೆ ಅದನ್ನ ನಾವು ಕ್ಲೋಸ್ ಮಾಡ್ತೀವಿ. ನಮಗೆ ಉದಾಹರಣೆಗೆ ಕೆಲವೊಂದು ಕಡೆ ರಿಪೀಟೆಡ್ ಆಗಿ ಮಾಡ್ತಾರೆ, ಹೋಗಿ ವೆರಿಫೈ ಮಾಡುವ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿದೆ, ನಾವು ಅಲ್ಲಿನೇ ಕ್ಲೋಸ್ ಮಾಡ್ತೀವಿ. ಜಸ್ಟ್ ವಿಲ್ ಗೋ ಅಂಡ್ ಏನು ನಡೀತಾ ಇದೆ ಅವ್ರು ಹೇಳೋದು ನಿಜನಾ ಇಲ್ವ ಅಂದ್ರೆ ವೆರಿಫೈ ಮಾಡ್ತೀವಿ. ತಕ್ಷಣ ಮಾಹಿತಿ ಕೊಟ್ಟ ನಂತರನೇ FIR ಮಾಡಲ್ಲ, ವೆರಿಫೈ ಮಾಡಿ ನಿಜವಾ ಸುಳ್ಳು ಅಂದ್ರೆ ಫಸ್ಟ್ ಚೆಕ್ ಮಾಡ್ತೀವಿ. ಸೊ ಕೆಲವೊಬ್ಬರು ಇದನ್ನು ಮಿಸ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಬಟ್ ಅಂತಾಗೆಲ್ಲ ಯಾರಿಗೂ ಅವಕಾಶ ಕೊಡಲ್ಲ. ಚಿಕ್ಕೋಡಿ ಸಬ್ ಡಿವಿಷನ್ ಇದೆ ಸರ್, ಮೊದಲು ಸಬ್ ಜೈಲ್ ಇತ್ತು. ಅಂದರೆ ಆ್ಯಕ್ಚುಲಿ ಇದು ಕ್ಯಾಬಿನೆಟ್ ಸರ್ಕಾರ ಮಟ್ಟದಲ್ಲಿ ಇರೋ ಸಮಸ್ಯೆ. ಈಗ ಸಬ್ ಜೈಲ್ ಇಲ್ಲ ಸರ್ ಬಹಳಷ್ಟು ವರ್ಷದಿಂದ. ಹೀಗಾಗಿ ಸಿಬ್ಬಂದಿಗಳಿಗೆ ಆರೋಪಿಗಳನ್ನ ಇದು ಮಾಡಲಿಕ್ಕೆ ಬಹಳಷ್ಟು ಚಾಲೆಂಜಸ್ ಇದೆ. ತಾವು ಏನು ಇದು ಮಾಡ್ತೀರಾ ಸರ್? ಇಲ್ಲ, ಅದು ನಮ್ಮ ಮಟ್ಟದಲ್ಲಿ ಆಗೋದಿಲ್ಲ. ಸರ್, ಈಗ ಊರಿಗೆ ಹೋಗೋರು ಕಂಪಲ್ಸರಿ ಪೊಲೀಸರಿಗೆ ಮಾಹಿತಿ ಕೊಡಬೇಕು, ಆ ಬಗ್ಗೆ ಒಂದು ಆ್ಯಪ್ ಬಿಡುಗಡೆ ಮಾಡಿದ್ರು ಸರ್. ಆ ಆ್ಯಪ್ ಬಗ್ಗೆ ಅನ್ಸಲ್ಲ. ಯಾವುದು? ಈಗ ಊರಿಗೆ ಹೋಗ್ತಾರಲ್ಲ, ಊರಿಗೆ ಮನೆ ಬೇಕಾಗಿ ಊರಿಗೆ ಹೋಗ್ತಾರೆ, ಹೋಗೋಕ್ಕಿಂತ ಮುಂಚಿತವಾಗಿ ಆ್ಯಪ್ನಲ್ಲಿ ಮಾಹಿತಿ ಕೊಟ್ಟು ಊರಿಗೆ ಹೋಗ್ಬೇಕಂತ ಆ್ಯಪ್ ಬಂದಿದೆ ಸರ್. ಲಾಕ್ಡ್ ಹೌಸ್ ಅಂದ್ರೆ ನೀವು ಹೇಳ್ತಿದ್ದೀರ ಲಾಕ್ ಹೌಸ್. ಇದರಲ್ಲಿ ಕೆಲವೊಂದು ಚಾಲೆಂಜಸ್ ಇದೆ. ನೀವು ಟೌನ್ ವ್ಯಾಪ್ತಿಯಲ್ಲಿ ಇದು ನಾವು 100% ಎನ್ಫೋರ್ಸ್ ಮಾಡೋಕ್ಕಾಗುತ್ತದೆ. ಕೆಲವೊಮ್ಮೆ ಬಂದೋಬಸ್ತ್ ಡ್ಯೂಟಿ ಇಂತಾಗ ಇರೋ ಸಂದರ್ಭದಲ್ಲಿ ಇಂಟೀರಿಯರ್ ಪ್ಲೇಸ್ ಅಲ್ಲಿ ನಮಗೆ ಚಾಲೆಂಜಸ್ ಇದೆ. ಬಟ್ ಚಿಕ್ಕೋಡಿ ಟೌನ್ ಅಲ್ಲಿ, ನಿಪ್ಪಾಣಿ ಟೌನ್ ಅಲ್ಲಿ, ಯಾವುದೇ ಎಲ್ಲಿ ಪೊಲೀಸ್ ಸ್ಟೇಷನ್ ಇರ್ತದೆ ಅಂತ ಟೌನ್ ಮತ್ತು ಸುತ್ತಮುತ್ತ ಇರೋ ದೊಡ್ಡ ವಿಲೇಜ್ಗಳಲ್ಲಿ ನಾವು ಇದನ್ನು ಯೂಸ್ ಮಾಡೋದಕ್ಕೆ ಅವಕಾಶ ಇರ್ತದೆ. ನೀವು KSP ಆ್ಯಪ್ ಅಲ್ಲಿ ನೀವು ಹೋಗಿಬಿಟ್ಟು ಇಂತಾಗ ನಾವು ಊರಿಗೆ ಹೋಗ್ತಾ ಇದೀವಿ, ಮನೆ ಲಾಕ್ ಮಾಡಿ ಹೋಗ್ತಾ ಇದೀವಿ ಅಂದ್ರೆ ನೀವು ಅಪ್ಲೋಡ್ ಮಾಡ್ತೀರಿ ಅಂದ್ರೆ ಸಾಕಾಗುತ್ತದೆ. ಮನೆಗೆ ಬಂದು ನಾವು ಬೀಟ್ ಮಾಡ್ತೀವಿ, ಬಂದು ಚೆಕ್ ಮಾಡ್ತಾರೆ. ಚಿಕ್ಕೋಡಿ ಸಬ್ ಡಿವಿಷನ್ ಸಿಬ್ಬಂದಿಗಳು ಕೊಡ್ತೀವಿ ಬಹಳಷ್ಟು ಇದೆ. ಇಲ್ಲ, ಇದು ಮೇಲ್ಮಟ್ಟದಲ್ಲಿ ಸೀನಿಯರ್ ಆಫೀಸರ್ಸ್ ಚರ್ಚೆ ಆಗಿದೆ. ಸೊ ಈಗ ಕೊಡ್ತಾ ಇದ್ದಾರೆ ಸ್ವಲ್ಪ ವರ್ಷಕ್ಕೆ ಒಂದು 50-60 ಜನ. ಬೆಳಗಾವಿ ಜಿಲ್ಲೆಗೆ ವರ್ಷಕ್ಕೆ ಒಂದು 50-60 ಜನ ಅಂದ್ರೆ ನೆಕ್ಸ್ಟ್ ಒಂದು 5-10 ವರ್ಷಕ್ಕೆ ಇಂದಾಗ ಜಾಸ್ತಿ ಕೊಡ್ತಾ ಬರ್ತಾರೆ. ಚಿಕ್ಕೋಡಿ ನಗರ ಟ್ರಾಫಿಕ್ ಸಿಗ್ನಲ್ದ ಅವಶ್ಯಕತೆ ಇದೆ, ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ಪರಿಶೀಲನೆ ಮಾಡಿಕೊಂಡು ನಾವು ಮುಂದುವರಿತೀವಿ. ಓಕೆ ಸರ್, ಥ್ಯಾಂಕ್ ಯು.